ಏನ್ ಮಾಡಕತ್ತೀವ ಮಗನ ಮನೆಯಾಗ? ಗೌಡ್ರ ಎಮ್ಮಿ ಹಿಂಡಕಂತ ಹೋಗಿದ್ರಿ. ಎಮ್ಮಿ ಜಾಗದಾಗ ಜಮಾದಾರ ಪಂಚಕಕ್ಕನೆ ಕೋಣ ಬಂದ್ ನಿತ್ತದ್ರಿ ಗೌಡ್ರ. ಎಮ್ಮಿನ ಮಾಡಿ ಕೋಣ ಕಂಚಲ ಕೈ ಹಾಕಿದ್ರಿ, ಒತ್ತದ್ರಿ. ನನ್ನ ಕುಂಡ ತಟ್ಟಿ ಗಿಂಡ ತಟ್ಟಿ ಬಿದ್ದದ್ರಿ ಗೌಡ್ರ. ನಿಂಗ ಮಳೆ ಅಂತೂ ಸಾಕಷ್ಟವಾಯ್ತು. ಆಗ್ಯದಲ್ರಿ, ಮಾಡಿ ಎದ್ದಿದ್ರಿ ಆಗಳ ಬರೇ. ಬಿತ್ತುವ ಬೀಜವನ್ನು ನೋಡಿಕೊಳ್ಳೋದು. ಹ್ಞೂ ರೀ ಗೌಡ್ರ, ನೋಡ್ಕೊಂಬರ್ಲ್ರಿ. ಯಾವ ಹೊಲ್ದಾಗ ಏನ್ ಬಿತ್ತಿಲ್ರಿ? ಯಾವ ಹೊಲ್ದಾಗ? ಕೆಳಗಿನ ಹೊಲ್ದಾಗ ಮ್ಯಾಗಿನ ಹೊಲ್ದಾಗ ಹೇಳ್ರಿ ಜರ. ಮೇಗಿನ ಹೊಲ್ದಾಗ ಸೂರ್ಯಪ್ಪನ ಬಿತ್ತು, ತಳಗಿನ ಹೊಲ್ದಾಗ ಜೋಳ ಬಿತ್ತು. ಹೌದು. ಅಂದ್ರೆ ಜೋಳದಾಗ ಸ್ವಲ್ಪ ಕುಂಡಿ ಇದು ರೀ, ಕುಂಡಿಪಲ್ಲಿ ಏನಂತಾರ್ರಿ ಅದಕ್ಕ? ಇದು ಮಾಡ್ತಾರಲ್ರಿ, ಪುಂಡಿಪಲ್ ರೀ ಗೌಡ್ರ. ಅದನ್ನಾದ್ರೂ ಕುಡಿಸೋ ಮಗನ. ಆಯ್ತಾಯ್ತ್ರಿ ಗೌಡ್ರ, ಆಯ್ತ್ರಿ. ಅಪ್ಪ ಸ್ವಲ್ಪ ಹಾಲಾದ್ರ ತೆಗೆದುಕೊಳ್ಳಪ್ಪ. ತಾರಮ್ಮ ಮಗಳೇ. ಯಾಕಪ್ಪ ಇವತ್ತ ಬಹಳ ವಿಚಾರ ಮಾಡುತ್ತಾರಂತೆ ಕಾಣಿಸ್ತದೆ. ಚಿಂತೆಯನ್ನು ಮಾಡಬಾರದಪ್ಪ. ಮಗಳೇ, ನೀನು ಬೆಳೆದು ದೊಡ್ಡವಳಾದಿಯಮ್ಮ, ನಿನ್ನದೇ ಚಿಂತೆಯಮ್ಮ. ಯಾವೂರ ಗೌಡನಿಗೆ ಕೊಡಲಿ ಅಥವಾ ಯಾವೂರ ದೇಸಾಯಿಗೆ ಕೊಡಲಿ ಅಂತ ವಿಚಾರ ಮಾಡುತ್ತಿದ್ದೆ ಮಗಳೇ. ನೋಡಪ್ಪ, ನನ್ನನ್ನು ಯಾವ ಊರ ಗೌಡರು ಮೊದಲಿಗೆ ಬೇಡಲು ಬರುತ್ತಾರೆ ಅದೇ ವರವನ್ನು ಮದುವೆ ಮಾಡಿಕೊಳ್ಳುವೆ. ಮೊದಲಿಗೆ ಬಂದ ವರವು ತಿರಸ್ಕರಿಸಬೇಡಪ್ಪ. ಮಗಳೇ, ನಾನೇಕೆ ತಿರಸ್ಕರಿಸಲಮ್ಮ? ಈ ನಮ್ಮ ಶ್ರೀಮಂತ ಅಂತಸ್ತಕ್ಕಿಗೆ ತಕ್ಕ ಅಳಿಯನಿದ್ದರೆ ಸಾಕು. ಇವತ್ತು ಯಾರಾದರೂ ಬೀಗರ ಬರುವ ಲಕ್ಷಣವಿದೆ. ಹೌದಪ್ಪ, ಇವತ್ತು ಬೀಗರ ಬರುವ ಲಕ್ಷಣವಂತೂ ನನಗೂ ಸಂಶಯವು ಆಗಿದೆ. ಅಪ್ಪ, ನಾನು ದೊಡ್ಡ ಕಸ ಗೂಡಿಸಲು ಹೋದಾಗ ನನ್ನ ಎದುರಿಗೆ ದೇವಲೋಕ ಕಂಡಿತಪ್ಪ. ಒಮ್ಮೆಂದ ಒಮ್ಮೆಲೆ ಛಾಯಾಗ್ರಹಣ ಗೋಚರವಾಯ್ತು. ಬೆಳಕಿನಲ್ಲಿ ಕಂಡಿದ್ದು ನನಗೆ ಶಿವನ ಮುಖ, ಶಿವನ ಮೂರ್ತಿಗಳಪ್ಪ. ಛೀ ಹುಚ್ಚಮ್ಮ, ಆ ಜಾಗದಲ್ಲಿ ಭೂತ ಪಿಶಾಚಿ ಬಾಳ ಇರುವುದು. ಉರಿಗೋಲೆ ಹಿಡಿದುಕೊಂಡು ತಿರುಗು. ನಿನಗೇನು ಭಯವೇ ಆಗಲಿಲ್ಲ ನಮ್ಮ ಮಗಳೇ? ಅದೇನಿಲ್ಲಪ್ಪ, ನನಗೇನು ಯಾವುದು ಭಯವಾಗಲಿಲ್ಲಪ್ಪ. ಸುಮ್ಮನೆ ಮನೆಯಲ್ಲಿ ಇರುವಂದರೆ ಇರುವುದಿಲ್ಲ. ಇನ್ನು ಮೇಲೆ ನಚ್ಕಿನಲ್ಲಿ ದೊಡ್ಡಿಯ ಕಸ ಗುಡಿಸಲು ಹೋಗಬೇಡಮ್ಮ. ಆಳುಗಳೇ ಹೋಗಲಿ, ತಿಳಿತೇನಮ್ಮ. ಅಪ್ಪ, ದುಡಿತೇವೆ ದುಡ್ಡಿನ ತಾಯಿ, ದುಡ್ಡ ದೊಡ್ಡ ಸ್ಥಾನದ ತಾಯಿ. ಕೈ ಕೆಸರಾದರೆ ಬಾಯಿ ಮೊಸರು, ತಿಳಿತೇನಪ್ಪ. ಒಳ್ಳೆ ಬುದ್ಧಿವಂತಿಕೆಯಮ್ಮ.
ನನ್ನ ಹೊಟ್ಟೆಯಲ್ಲಿ ಇಂಥ ಮಗಳು ಜನಿಸಬೇಕಾದರೆ ನಾನ್ಯಾವ ಪುಣ್ಯ ಮಾಡಿದ್ದೇನೋ ಏನು ಸಾಕ್ಷಾತ್ ದೇವತೆಯಂತೆ ಮಗಳ ಲಕ್ಷಣ ತೋರುತ್ತದೆ. ಶರಣು ಗೌಡರೇ ಶರಣು. ಬನ್ನಿರಿ, ಮೇಲೆ ಕುಳಿತುಕೊಳ್ಳಿರಿ. ನಿಂಗ ಒಂದೆರಡು ಕಪ್ಪು ಹಾಲಾದರೂ ತೆಗೆದುಕೊಂಡು ಬಾರೋ. ಕೊಡು ನಿಂಗ ಅವರಿಗೆ. ಅಂದಾಗೆ ನಮ್ಮ ಸ್ಥಾನಕ್ಕೆ ಬರಲು ಕಾರಣವೇನು ಯಜಮಾನರೇ? ನಾಗರಾಯರೇ, ನಾವು ನಿಮ್ಮ ಮನೆಗೆ ಕನ್ಯಾ ಕೇಳಲು ಬಂದಿದೆವು ಗೌಡರೇ. ಯಜಮಾನರೇ, ಕನ್ಯಾ ನಿಮ್ಮ ಮಗನಿಗೋ ಅಥವಾ ನಿಮ್ಮ ಮೊಮ್ಮಗನಿಗೋ? ಗೌಡರೇ, ಸ್ವಂತ ನನಗೆ ಬೇಕು ಕನ್ಯಾ. ಮದುವೆ ಮಾಡಿಕೊಳ್ಳುವ ವರನು ನಾನೇ ಗೌಡರೇ. ಏನ್ರು ಸರಿಯಾಗಿ ಮಾತನಾಡರಿ, ಚೇಷ್ಟೆ ಮಾಡುವುದು ಬೇಡ. ನಾನು ಯಾರು ಎಂಬುದು ಗೊತ್ತಿಲ್ಲವೇ? ಏನಾಗರಾಯೋ, ನೀವು ಯಾವಾದಿ ಅಂತ ಗೊತ್ತು ಮಾಡಿಕೊಂಡು ನಿನ್ನ ಮನೆಗೆ ಕನ್ಯಾ ಕೇಳಲು ಬಂದಿದೆವು. ಗೌಡರೇ, ನಿಮ್ಮ ಮಗಳನ್ನು ನಮ್ಮ ಗುರುವಿಗೆ ಕೊಟ್ಟು ಲಗ್ನವನ್ನು ಮಾಡಿ ಬಿಡಬೇಕು. ಎಲ್ಲೋ ಬೂದಿ ಬಡ್ಕ, ಎಲ್ಲೋ ಬೂದಿ ಬಡ್ಕ ಸನ್ಯಾಸಿ, ನಿನ್ನ ಗುರು ನೀ ಇದ್ದಲ್ಲಿ ನನ್ನ ಮುಂದೆ ನಿಮ್ಮ ಆಟ ಸಾಗಲಾರದು. ನಿಮ್ಮ ಗುರುವಿನ ಡಂಬಾಚಾರದ ಡಂಗುರವನ್ನು ಸಾರಬೇಡ. ಹೇಳಿದ ಕರಳ ತುಂಡ ತಂದು ನಮ್ಮ ಗುರುಗಳಿಗೆ ನಿಮ್ಮ ಮಗಳನ್ನು ಕೊಟ್ಟು ಲಗ್ನ ಮಾಡಿ ಕೊಡು ಎಂದು ಕೇಳುತ್ತೀಯ ಮಗನ? ಹೆಣ್ಣೆಂದರೆ ಪ್ಯಾಟಿಯಲ್ಲಿ ಇಟ್ಟು ಮಾರುವ ಹಣ್ಣು ಅಂತ ತಿಳಿದಿದ್ದೇನೋ ಏ ಮೂರ್ಖ? ನಾಗರಾಯರೇ, ಯಾವ ಬಿರಿ ನುಡಿಗಳನ್ನು ಆಡಬೇಡರಿ. ನಿಮ್ಮಲ್ಲಿಗೆ ನಾವು ಟೆಸ್ಟ್ ಮಾಡಲು ಬಂದಿಲ್ಲ ಗೌಡರೇ. ಮಾರ್ಗ ತೋರಿಸಿದ್ರಿರಲ್ಲೋ, ನಿಮ್ಮಂತ ಸನ್ಯಾಸಿಗೆ ಕಣ್ಣೆ ಕೊಡುವಕ್ಕಿಂತ ಎಲ್ಲಿಯಾದ್ರೂ ಒಂದು ದೊಡ್ಡ ಹಾಳು ಬಾವಿಯಲ್ಲಿ ನೂಕುವುದೇ
ಮೂಕ ಬೇಡಪ್ಪ ಅಂತ ಮಾತ್ಮರನು ಅವರು ಮಾಯೋಗಿಗಳು. ಅವ್ರಿಗೆ ಅಲ್ಲ ಸಲ ಮಾತನಾಡಿ ಘೋರ ಪಾಪಕ್ಕೀಡಾಗುವುದು ಬೇಡಪ್ಪ. ನನ್ನ ಮಾತು ಕೇಳಪ್ಪ. ಪದ್ಮ ಸುಮ್ಮನೆ ರಮ್ಮ, ನನ್ನ ಉದರದಲ್ಲಿ ಜನಿಸಿ ನನಗೆ ಬುದ್ಧಿ ಹೇಳಿವೆನಮ್ಮ. ನಿನ್ನನ್ನು ಎತ್ತು ಒತ್ತಿ ಸಾಕಿ ಸಲುವುದು ನಂದೇ ತಪ್ಪು. ನಿನಗೆ ಯೋಗ್ಯವಾದ ವರವನ್ನು ಮದುವೆ ಮಾಡಿಕೊಡುವುದು ಎತ್ತವರ ಕರ್ತವ್ಯ ಮಗಳೇ. ನನಗೆ ಎದುರು ನುಡಿಗಳನ್ನು ಮಾತನಾಡಬೇಡಮ್ಮ. ಹೌದಪ್ಪ, ನಿನ್ನ ಹೊಟ್ಟೆಯಲ್ಲಿ ಜನಿಸಿ ನಿನಗೆ ಬಿರುನುಡಿಗಳಾಡಿ ತಪ್ಪು ಮಾಡಿದೆ. ಆದರೆ ಮೊದಲು ನಮ್ಮ ಮನೆಗೆ ಬಂದವರು ಮದುವೆ ಮಾಡಿಕೊಟ್ಟನೆಂದು ಹೇಳಿನೇನಪ್ಪ. ಅಂತ ಮಾತ್ಮರನು ಹೊರಗೆ ನೂಕಬೇಡಪ್ಪ, ನೂಕಬೇಡ. ಹೌದು ಗೌಡರೇ, ತಾಯಿ ಪದ್ಮಾದೇವಿಯವರ ಹೇಳುವ ಮಾತು 100ಕ್ಕೆ 100 ಸತ್ಯವದಿದೆ ಗೌಡರೇ. ಅವರ ಮಾತಿಗಾದರೂ ಅನುಮತಿ ಕೊಡರಿ ನಾಗರಾಯರೇ. ಹೇ ನಡೀರೋ ಸನ್ಯಾಸಿಗಳೇ, ಹಾಗೆಲ್ಲ ಮಾತನಾಡಬೇಡರಿ ಗೌಡರೇ. ಈ ನಿಮ್ಮ ಮಗಳ ಭಕ್ತಿಗಾಗಿ ಆ ಸೃಷ್ಟಿಕರ್ತನು ಪ್ರಸನ್ನನಾಗಿದ್ದಾನೆ. ಆದ್ದರಿಂದ ನೀವು ಯಾವ ಸಂದೇಹವಿಲ್ಲದೆ ನಿಮ್ಮ ಮಗಳನ್ನು ಕೊಟ್ಟು ಬಿಡಿರಿ ಗೌಡರೇ, ಕೊಟ್ಟು ಬಿಡಿರಿ. ಹೇ ಸನ್ಯಾಸಿ, ಕಣ್ಣಿಗೆ ನೋಡಲು ಮುದುಕನಾಗಿ, ಗೋರಿಗೆ ಹೋಗುವ ಗೋರನಾಗಿ, ಕನ್ಯಾ ಕೇಳಲು ಬಂದಿರಲ್ಲ ಭೂಪ. 60 ವರ್ಷನಾಗಿ ಅರಿವ ಮಾಡುವ ಇರುವುದು ವರನಾಗಲು ಬಂದಿದ್ದಾನೆ ನಮ್ಮ ಗೃಹಕ್ಕೆ. ಕನ್ಯಾ ಕುಡಿದಿದ್ದರೆ ಹೋಗುತ್ತೇವೆ ಶ್ರೀಮಂತರೇ. ಈ ನಿಮ್ಮ ಶ್ರೀಮಂತಿಕೆ ದರ್ಪದಲ್ಲಿ ಎಷ್ಟೊಂದು ಮಾತನಾಡುತ್ತಿರುವೋ ಗೌಡ. ಈ ಶ್ರೀಮಂತಿಕೆ ಸ್ಥಿರವಾದುದಲ್ಲ. ಶ್ರೀಮಂತಿಕೆ ಶ್ರೀಮಂತಿಕೆ ಅಷ್ಟೇ, ಬಡತನವೂ ಅಷ್ಟೇ. ಈ ದೇಹ ಮಣ್ಣಿಗೆ ಹೋಗುವ ಕಾಯ, ಇದರ ಬೆನ್ನು ಹತ್ತಬಾರದು. ಬಾರದು, ಬಪ್ಪದು, ಬಪ್ಪದು, ತಪ್ಪದು. ತಿಳಿಯಿತ ನಾಗರಾಯರೇ, ನಿಮ್ಮ ಮಗಳನ್ನು ಕೊಟ್ಟು ಲಗ್ನ ಮಾಡಿರಿ ಗೌಡರೇ. ಇಲ್ಲವಾದರೆ ನಿಷ್ಠುರವಾಗಿ ಹೇಳಿರಿ. ಇಲ್ಲಿವರೆಗೆ ಮಾತನಾಡಿದು ಅಚ್ಚ ಕನ್ನಡದಲ್ಲಿ. ತಿಳಿದುಕೊಳ್ಳುವ ಶಕ್ತಿ ನಿಮಗಿಲ್ಲದಂತೆ ಕಾಣುತ್ತದೆ. ಕನ್ಯಾ ಕೊಡುವುದಿಲ್ಲ, ಹೊರರಿ ಮೊದಲು ಇಲ್ಲಿಂದ. ನಿಂಗ ಲೇ ನಿಂಗ ಓರ್ಯಪ್ಪ ಗೌಡ್ರ. ಏನ್ರಿ ಗೌಡ್ರ? ಲೇ ಮಗನೇ, ನಾನೇತಕ್ಕೆ ಕರೆದೆ, ನೀನು ಏನು ಮಾಡುತ್ತಿರುವೆ? ಈ ಸನ್ಯಾಸಿಗಳಿಗೆ ಹೊಡೆದವರೆಗೆ ಹಾಕು. ಹಿಂಗಪ್ಪ ನೂಕ ಬೇಡಪ್ಪ, ನನ್ನ ಗುರುವಿನ ನನ್ನಪ್ಪ. ನಾ ಯಾಕೆ ನೂಕಲ್ರಿ ಅವ್ವ ಇಂಥ ಮಾತ್ಮರನ್ನು? ಇಂಥ ಮಾತ್ಮರನ್ನು ನೂಕಿ ಕಣ್ ಕೊಳ್ಕೊಳ್ಳುವಂತ ಹೊತ್ತು ಬಂದಿತ್ರಿ ಇವತ್ತಾಯಿ. ನಾನ್ ಯಾಕೆ ನೂಕಲ್ರಿ? ಲೇ ಮಗನೇ, ನಿನ್ನನ್ನು ಸಂಬಳ ಕೊಟ್ಟು ಇಟ್ಟಿಕೊಂಡಿದ್ದು ಏತಕ್ಕೆ? ತಿನ್ನಕ್ಕೆ ಕೂಳಿ ಇಲ್ಲದ ಗುಂಡನ ಸಾಲಿನಲ್ಲಿ ಕೊಳತು ಹೋಗುವ ನಿನಗೆ ಇಷ್ಟು ಸಖ್ಯೆ? ನಾನು ಹೇಳಿದಂತೆ ಈ ಸನ್ಯಾಸಿಗಳಿಗೆ ಹೊರಗೆ ಹಾಕು. ನೀವು ಅನ್ನೋದು ಮಾತು ಖರೇನೆ ಆದ್ರಿ ಗೌಡ್ರ. ಆದ್ರೆ ಇಂಥ ಕೆಟ್ಟ ಕೆಲಸ ಮಾಡೋದಕ್ಕಲ್ರಿ ನಾ ನಿಮ್ಮ ಮನ್ಯಾಗ ದುಡಿದು ಆ ಭೂಮಿ ತಾಯಿಗೆ ಸೇವೆ ಸಲ್ಲಿಸೋದಕ್ರಿ ಅಪ್ಪ. ಇವ್ರು ಯಾರು ನಿಮ್ಗೆ ಗೊತ್ತಿಲ್ಲೇನ್ರಿ ದಣಿ? ಯಾರಾದರೇನೋ ನಾನು ಹೇಳಿದಷ್ಟು ನೀನು ಇವರನ್ನು ಮೊದಲವರೆಗೆ ಹಾಕು. ಗೌಡ್ರ, ನೀವತ್ತು ಹೊಡೆದ ಹೊರಗೆ ಹಾಕಿದ್ರು ಪರವಾಗಿಲ್ರಿ, ಆದ್ರ ಇವ್ರಿಗೇನು ಮಾತ್ರ ಮಾಡಬೇಡ್ರಿ. ಇವ್ರು ಅಂತಿಂತ ಸಾಧುಗಳಲ್ರಿ. ಇವರು ನಾಡಗೌಡ ಒಡೆಯ ಅಮೋಘ ಸಿದ್ಧ ಅಜ್ಜನವರು. ಇಂಥ ಮಹಿಮಾಂತಕ ಮಹಾತ್ಮರಿಗೆ ಕಂಡಂತೆ ಮಾತನಾಡಿದ್ರ ಕೆಂಡನಾಗಿ ಬೀಳುವಂತ ಹೊತ್ತು ಬರ್ತದ್ರಿ ಸೌಕರ. ಸ್ವಲ್ಪ ವಿಚಾರ ಮಾಡ್ರಿ. ಉದರ ನಿಮಿತ್ತೆಂಬ ಕೃತ ವೇಷಂ ಎಂಬ ಗಾದೆಯಂತೆ ಯಾವುದಾದ್ರೂ ಒಂದು ವೇಷ ಬದಲಾಯಿಸಿ ಜಗತ್ತಿನ ಕಣ್ಣಿಗೆ ಮಣ್ಣು ಹಚ್ಚುವ ಇಂಥ ಬೂದಿ ಬಡಕ ಮಹಾರುಷಿಯರಿಗೆ ಆತ್ಮರೆಂದು ನನಗೆ ಸಂಬೋಧನೆ ಕೊಡಲು ಬಂದಿರುವ್ಯಾ? ನನ್ನ ಮನೆ ಬಿಟ್ಟು ಹೊರ ಮಗನೇ. ಇಲ್ಲ ಏನಿನ್ನ ದೇವ ಸನ್ಯಾಸಿಗಳೇ, ಹೊರಡಿ ಮೊದಲು ಇಲ್ಲಿಂದ. ಗೌಡರೇ, ದುಡುಕಬೇಡರಿ, ಶಾಂತ
ಹೊಡೆಯುವಿರಿ? ಅವನಿಗೆ ಕೊಡುವ ಶಿಕ್ಷಾ ನಮಗೆ ಕೊಟ್ಟು ಬಿಡ್ರಿ ಗೌಡ್ರಿ. ನಿನಗೂ ಬರುವುದು ಶಿಕ್ಷೆ. ತಂದೆ ಅಪ್ಪ, ಅವರಿಗೆ ಕೊಡುವ ಶಿಕ್ಷೆವು ನನಗೆ ಕೊಡು ಅಪ್ಪ. ಪದ್ಮ ಸುಮ್ಮನೆ ರಮ್ಮ, ನೀನು ಈ ಆಟ ಹೂಡಿ ಮದುವೆ ಆಗುವುದಾದರೆ ಅವರನ್ನು ಎಂದು ಹಠ ಹಿಡಿದಿದ್ದಕ್ಕೆ ಅವರು ಇಷ್ಟೊತ್ತು ನನ್ನ ಮನೆಯಲ್ಲಿ ನಿಲ್ಲಬೇಕಾಯ್ತು. ನಡೆ ಒಳಗೆ ತೆಗೆದುಕರೋ ಹೆಣ್ಣನ್ನು. ಮಹಾತ್ಮರ ಮೇಲೆ ಕೈ ಎತ್ತುವಷ್ಟು ಸಾಮರ್ಥ್ಯ ಬತ್ತೇನೋ ನಿನಗೆ? ನನ್ನ ಕೊರತೆಯನ್ನು ನಿನ್ನ ಧ್ಯೇಯ ಪುಡಿ ಪುಡಿ ಮಾಡಿಬಿಟ್ಟೆನು. ನನ್ನ ಅಹಂಕಾರದ ಅರಿವನ್ನು ನುಚ್ಚು ನಾರು ಮಾಡಿಬಿಟ್ಟೆನು. ಏನಂದು? ಹ್ಞೂ ನಾಗರಾಯ, ನಿನ್ನ ಮನಸ್ಸು ಪೂರ್ತಿಯಾಗವರೆಗೂ ಹೊಡೆ. ಈ ನಿನ್ನ ಧ್ಯೇಯ ಯಾವನು ರಚಿಸಿರುವನೋ ಅವನನ್ನು ಕೇಳಿಕೊಳ್ಳುತ್ತಾ ಅಮೋಘ ಸಿದ್ಧ ಸನ್ಯಾಸಿಗಳನ್ನು ಥಳಿಸುವ ಶಕ್ತಿ ಕೊಡು ಎಂದು ಬೇಡಿಕೊ. ಸುಮ್ಮನೆ ತೆಗೆ ನಿಂತಿರುವೆ ಕೈ ಮೇಲೆ ಮಾಡಿಕೊಂಡು. ಹಾ, ಇದೇನೋ ನನ್ನ ಕೈಗಳು ಇದೇಕೆ ಕೆಳಗಿಳಿವಿಲ್ಲವು? ಇದೇನೋ ನಿಮ್ಮ ವಿಚಿತ್ರ ಸಿದ್ಧಾಟಗೆ? ಅಯ್ಯೋ ನನ್ನ ಅಗ್ರಚಾರ. ಮಂದಮತಿಯ ನಾಗರಾಯ, ಇಂದಿನಿಂದ ನಿನ್ನ ಮನೆಯಲ್ಲಿ ಕಲಹ ಕಾದಾಡಲಿ. ಇಂದಿನಿಂದ ಈ ನಿನ್ನ ಮನೆಯಲ್ಲಿ ಕಲಹ ಕಾದಾಡಲಿ. ಈ ನನ್ನ ಈ ಘಟನೆ ನಡೆದ ಮತ್ತೊಮ್ಮೆ ಸಮಯ ಬಂದಾಗ ಈ ನನ್ನ ಕ್ರೂರತನದ ಬುದ್ಧಿ ಬಯಲಾಗಲಿ. ಈ ನನ್ನ ಭಂಡಾರದ ಹೋಮಗಳಲ್ಲಿ